ನವೀನ್ ಬಾವ, ಇಂಡಿಯಾದಿಂದ US ಗೆ ಸ್ಯಾಮ್ ಟ್ರಾವೆಲ್ಸ್ ಅಂಡ್ ಲಾಜಿಸ್ಟಿಕ್ಸ್ನ ಕರ್ಕೊಂಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಹೇಗೆ ಅನಿಸ್ತಾ ಇದೆ ಅನ್ನೋಕ್ಕಿಂತ ಐ ಆಮ್ ಸ್ಪೀಚ್ಲೆಸ್. ಒಂದು ಕಾಮನ್ ಮ್ಯಾನ್ ಸುಮಾರು ವರ್ಷ ಕೆಲಸ ಮಾಡಿ ಒಂದು ಸಂಸ್ಥೆನ 2004ನಲ್ಲಿ ಸಂಸ್ಥೆನ ಹುಟ್ಟಾಕಿ 22 ವರ್ಷ ನಾನು ಬೆಂಗಳೂರಲ್ಲಿ ಮತ್ತು ಸುತ್ತಮುತ್ತ ಇರುವ ಸ್ಟೇಟ್ಗಳಲ್ಲಿ ನಾನು ಕಂಪ್ನಿ ಓಪನ್ ಮಾಡಿದೆ. ಇವತ್ತು ಒಂದು ಓವರ್ಸೀಸಲ್ಲಿ ಅದು ಅಮೇರಿಕಾ ಅನ್ನೋ ದೇಶದಲ್ಲಿ ನಾವು ಇವತ್ತು ಸ್ಯಾಮ್ನ ಓಪನ್ ಮಾಡಿದ್ದೀವಿ. ಇದಕ್ಕೆ ನಾನು ಏನು ಹೇಳೋಕ್ಕೂ ನನಗೆ ಬಾಯಿ ಬರ್ತಾ ಇಲ್ಲ. ಏನು ಹೇಳ್ಬೋದು ಅಂದರೆ, ನಿಮ್ಮೆಲ್ಲರ ಪ್ರೀತಿ, ನನ್ನಲ್ಲಿರೋಂಥ ಟೀಮ್ ಹೆಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದ್ರೆ ಆ ಥರ ಸಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಣ್ಣ ಆಗಬೇಕೋ ಅಥವಾ ತಂದೆ ಆಗಬೇಕೋ ಗೊತ್ತಿಲ್ಲ, ಅವರು ಒಂದು ಹೇಳ್ತಾರೆ ಅನುಭವ ಅಂತ ಇದ್ದಾರೆ. ಅನುಭವ ತುಂಬ ಮುಖ್ಯ. ಎರಡನೇದು, ನಮ್ಮ ಕಂಪ್ನಿಯ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾನು ನೆಕ್ಸ್ಟ್ ಜನ್ರೇಷನ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೂ ಕುಗ್ಗಕ್ಕೆ ಹೋಗಬೇಡಿ. ಯಾಕೆಂದರೆ ಇವತ್ತು ನಾವು ಏನೇ ಓದಲಿ, ಒಬ್ಬರು ಇಂಜಿನಿಯರ್ ಆಗಲಿ, ಒಬ್ಬರು ಡಾಕ್ಟರ್ ಆಗಲಿ, ಒಬ್ಬರು ಪ್ರೊಫೆಷನಲ್ ಇದಾಗಲಿ, ಏನೇ ಒಂದು ನಾವು ಮ್ಯಾನೇಜ್ಮೆಂಟಲ್ಲಿ ನಾವು ಬೆಳೆದ್ರೂ ನಾವು ಯೋಚನೆ ಮಾಡೋದು ಒಂದು ಕೆಲಸಕ್ಕೆ ಸೇರೋದಕ್ಕೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಇನ್ಕ್ಲೂಡಿಂಗ್ ನನ್ನ ಮಗನಿಗೂ ನಾನು ಹೇಳೋದಿಷ್ಟೇ, ಟ್ರೈ ಟು ಬಿಕಮ್ ಎ ಎಂಟರ್ಪ್ರಿನರ್. ಒಂದು ಎಂಟರ್ಪ್ರಿನರ್ ಆದರೆ 4 ಜನಕ್ಕೆ ನೀವು ನೋಡ್ಕೊಳ್ಳೋಂಥ ಶಕ್ತಿ ನಿಮಗೆ ಕೊಡ್ತಾರೆ ದೇವರು. ಆದಷ್ಟು ಗುರಿ ತಲುಪೋದು ತುಂಬ ನಿಧಾನ, ಆದರೆ ಒಂದು ಸಂಸ್ಥೆನ ಹುಟ್ಟಾಕಿ ಅದಕ್ಕೆ ಕಷ್ಟ ಸುಖನ ನಾವು ಅದ್ರ ಜೊತೆ ಇದ್ದಾಗ ಅದು ಅನುಭವ ಅಂತ ಬರುತ್ತೆ. ಆ ಅನುಭವ ನಾವೆಲ್ಲ ಪಡೆದ್ರೆ ಡೆಫಿನೆಟ್ ಆಗಿ ಒಂದು 4 ಜನಕ್ಕೆ ವೃತ್ತಿ ಕೊಡ್ತೀವಿ. ಈ ಒಂದು ಹುಟ್ಟಿರೋ ಒಂದು ಜನ್ಮಕ್ಕೆ ನಾವೊಂದು ಸಾರ್ಥಕವನ್ನು ನಾವು ಪಡಿತೀವಿ. ನಾವು ಇದು ನಾವು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ನೆಕ್ಸ್ಟ್ ಹೋಗ್ತಾ ಜನಸಂಖ್ಯೆ ಜಾಸ್ತಿ ಆಗಿದೆ, ಕೆಲಸ ಸಿಗೋದು ತುಂಬ ಕಷ್ಟ ಆಗುತ್ತೆ. ಹೋಗ್ತಾ ತುಂಬ ಎಷ್ಟು ಜನಕ್ಕೆ ಅಂತ ಕೆಲಸ ಸಿಗುತ್ತೆ. ಆದಷ್ಟು ನಾವು ವೃತ್ತಿನ ನಾವು ಹುಟ್ಟಾಕಿ ನಾವು ಅದನ್ನು ಎಂಟರ್ಪ್ರಿನರ್ ಆಗಿ ನಾವು ಟರ್ನ್ ಮಾಡಿದಾಗ ನಾನು ಒಂದು ಅಚೀವ್ಮೆಂಟ್ ಅನ್ನೋದು ಸಾಧನೆ ಆಗುತ್ತೆ. ಇವತ್ತು ಅಮೆರಿಕ ಅಂತ ದೇಶದಲ್ಲಿ ನನ್ನ ಸ್ಯಾಮ್ ಇವತ್ತು ನಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂತ ಹೇಳಿದ್ರೆ, ನನ್ನ ಸ್ಯಾಮ್ ಈ ಲೋಗೋ ನಾನು 22 ವರ್ಷದ ಹಿಂದೆ ಈ ಲೋಗೋನ ನಾನು ಮಾಡಿರೋದು. ಅದನ್ನು ಡೆವಲಪ್ ಮಾಡಿರೋದು 22 ವರ್ಷ. ಅದಾದಮೇಲೆ ಅದೇನೂ ನಾನು ಚೇಂಜ್ ಮಾಡಿಲ್ಲ. ಅದೇ ಲೋಗೋ ಇವತ್ತು ನಾನು ಒಂದು ಹೆಮ್ಮೆ ಅನಿಸುತ್ತೆ. ನಾನು ಇಲ್ಲಿ ಇಂಥ ದೇಶದಲ್ಲಿ ನಾನು ಈ ಒಂದು ರೋಡಲ್ಲಿ ಹೋಗ್ತಾ ಇರಬೇಕು ಅಂದರೆ ನಮ್ಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಾವು ಭಾರತೀಯರು ಭಾರತ ದೇಶದಲ್ಲಿ ಒಂದು ಸಣ್ಣ ವೃತ್ತಿಯಿಂದ ನಾವು ಶುರು ಮಾಡ್ಕೊಂಡು ಬಂದಿರೋರು. ಸೊ ಕಷ್ಟ ಸುಖನ ನಾವು ಅನುಭವಿಸ್ಕೊಂಡು ಬಂದಿರೋ ಅಂಥವ್ರು. ಆ ಸ್ಥಾನದಿಂದ ಬಂದು ಇವತ್ತು ಈ ಸ್ಥಾನದಲ್ಲಿ ನಾನು ನಡಿಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ದೇರ್ ಇಸ್ ನೋ ವರ್ಡ್ಸ್. ಇದಕ್ಕಿಂತ ಹೋಗ್ತಾ ಇದ್ರೆ ನಾನು ನಿಲ್ಲಿಸೋದಿಲ್ಲ. ಎನಿವೆ, ಥ್ಯಾಂಕ್ ಯು. ತುಂಬ ಖುಷಿಯಾಗಿದೆ. ಆ್ಯಂಡ್ ದೇವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಪೂಜೆ ಮಾಡುವಂಥ ಶನಿದೇವರಾಗಲಿ, ನನ್ನ ಹಿರಿಯರಾಗಲಿ, ನನ್ನ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿರೋಂಥ ಗುರುಗಳಾಗಲಿ, ಯಾರೇ ಆಗಲಿ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಮೂಮೆಂಟ್. ಮತ್ತು ಇಟ್ಸ್ ಮಿಕ್ಸ್ಡ್ ಎಮೋಷನ್, ಪ್ರೌಡ್ ಎಲ್ಲನೂ. ಐ ಆಮ್ ಹ್ಯಾಪಿ ಫಾರ್ ಸಮರ್ಥ್. ಆಲ್ ದಿ ವೆರಿ ಬೆಸ್ಟ್ ಫಾರ್ ಸಮರ್ಥ್. ಆ್ಯಂಡ್ ಮೈ ವಿಶ್ ಆಲ್ವೇಸ್ ವಾಸ್ ದೇರ್. ಐ ಯೂಸ್ ಟು ಟೆಲ್ ನವೀನ್, ಯಾವಾಗಲೂ ಹೇಳ್ತಿದ್ದೆ ನಾನು ನವೀನ್ಗೆ, ನಾವು ಯಾಕೆ US ಹೋಗಿ, ವೈ ಕಾಂಟ್ ವಿ ಗೋ ಸ್ಟೇ ದೇರ್, ಬಿಸ್ನೆಸ್ ಮಾಡೋಕ್ಕಾಗಲ್ವಾ ಅಂತ. ಹಿ ವಾಸ್ ಲೈಕ್, ಇಟ್ಸ್ ನಾಟ್ ದ್ಯಾಟ್ ಈಸಿ. ಇಲ್ಲಿಂದ ಏನು ನನ್ನ ಕೆಲಸ, ನಾನು ಓದಿಲ್ಲ, ನಾನು ಏನು ಮಾಡಿಲ್ಲ, ನಾನು ಓದಿರೋನ್ನ ಮದುವೆ ಮಾಡ್ಕೋಬೇಕಿತ್ತು, ನೀನು ಅಲ್ಲಿ ಹೋಗಿರ್ಬೇಕು ಅಂತಿದ್ರು. ಬಟ್ ಹಿ ಮೇಡ್ ಇಟ್ ಹ್ಯಾಪನ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಹಿಸ್ ವಾಟ್ ಸ್ಯಾಕ್ರಿಫೈಸಸ್, ಹಿಸ್ ಎಫರ್ಟ್ಸ್, ಎವ್ರಿಥಿಂಗ್ ಹ್ಯಾಸ್ ಬಾಟ್ ಅಸ್ ಹಿಯರ್. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಮೈ ಕಿಡ್ಸ್. Wish him all the very best. I want to see Sam on the top of the world always. Hi Sam, congratulations on this new business. I hope this new chapter of life does you great. We've grown up together. Literally when we met for the first time, we're sharing rooms and blankets on mattresses, and we've come a long way, and I hope we go way longer than this, and you grow well. I hope everything goes well for you, and I wish you nothing but the best. Good luck to you and everybody involved in this. I hope everything goes successful for you, and this is just a stepping stone for your humongous and great chapter in that. Thank you. And Arya is Samad's school friend. Yep.
He is all the way from TASB, Bangalore to US. And what is your opinion on Samarth and what is your opinion on his future? Like always, Samarth's my best friend. He's a great guy. I always say that about him. He knows it. So, congrats, Macha. Big day for you. This is just a formality. You know how I feel about you, my thoughts about you. So, congrats on the big day. Congrats on the new car. Cheers to new goals, new endeavors, new heights. I'll be with you every step of the way. You know I got your back. Good luck with everything. Naveed Uncle, Reshma Auntie, you've done this for such a long time. You know how to make a great business, so I'm sure this will be a successful endeavor for you guys. So all I can say is good luck. Sam, work hard. Be serious. This is a new chapter in our lives. Let's make the most of it. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.